Welcome to Sri Vagdevi Taro. I'm here today to discuss what fortune has in store for you regarding ನಮಸ್ತೆ, ಬನ್ನಿ ಆಂಜನೇಯ ಏನು ಹೇಳ್ತಾರೆ ಅಂತ ನೋಡೋಣ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೇದ್ ಭವೇತ್. ಓಂ ಹಂ ಹನುಮತೆ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಭಯ ಯಾಕೆ ಪಡ್ತಿದ್ದೀರಾ ಅನ್ನುವಂಥ ಪ್ರಶ್ನೆ ಇದೆ ಇಲ್ಲಿ. ನಿಮಗೆ ಎಲ್ಲ ಪ್ರಶ್ನೆಗೂ ಎಲ್ಲ ರೀತಿಲೂ ಉತ್ತರ ಸಿಗ್ತಾ ಇದೆ, ಎಲ್ಲ ರೀತಿಲೂ ನಿಮಗೆ ಗೈಡೆನ್ಸ್ ಇದೆ. ಯಾಕೆ ನೀವು ಹೆದರ್ಕೊಳ್ತಿದ್ದೀರಾ ಅನ್ನುವಂಥದ್ದು ಇದೆ. ಭಯ ಬೇಡ. ಯಾವುದೇ ಯುದ್ಧ ಇರಲಿ, ಯಾವುದೇ ಯುದ್ಧ ಭೀತಿ ಕೆಲವ್ರನ್ನ ಕಾಡ್ತಾ ಇರಬಹುದು. ಯಾವುದೇ ಯುದ್ಧ ಇರಲಿ ಅಥವಾ ಆಂತರಿಕ ಯುದ್ಧ ಇರಲಿ ಅಥವಾ ದೇಶದಲ್ಲಿ ಆಗ್ತಾ ಇರುವಂಥದ್ದು ಇರಲಿ, ನಿಮ್ಮ ಮನೆಯೊಳಗೆ, ನಿಮ್ಮ ದೇಹದೊಳಗೆ, ನಿಮ್ಮ ಚಿಂತನ ಮಂಥನದಲ್ಲಿ ಆಗ್ತಿರುವಂಥ ಏರುಪೇರುಗಳಿರಬಹುದು. ಎಲ್ಲದಕ್ಕೂ ಭಯ ಬೇಡ. ಎಲ್ಲನೂ ಬಿಟ್ಟಾಕಿ, ಭಯ ಬಿಟ್ಟಾಕಿ ಧೈರ್ಯವಾಗಿ ಮುನ್ನುಗ್ಗಿ ಅನ್ನುವಂಥದ್ದು ಇದೆ. ಸೊ ನೀವು ಧ್ಯಾನಕ್ಕೆ ಕೂತಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಎಲ್ಲ ಪ್ರಶ್ನೆಗೂ ಉತ್ತರ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ. ಧ್ಯಾನದ ಮುಖೇನ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರ ಕಂಡುಕೊಳ್ಳುವಂಥ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಸೊ ನಿಮಗೆ ಒಂದಲ್ಲ ಒಂದು ರೀತಿಲಿ ಉತ್ತರಗಳು, ಮಾರ್ಗದರ್ಶನ ಸಿಕ್ಕೇ ಸಿಗುತ್ತೆ. ಒಂದು ರೀತಿಲಲ್ಲ, ಎಷ್ಟೊಂದು ರೀತಿಲಿ ನಿಮಗೆ ಮಾರ್ಗದರ್ಶನ ಸಿಗುತ್ತೆ. ಎಸ್ಪೆಷಲಿ ಅನ್ಎಕ್ಸ್ಪೆಕ್ಟೆಡ್ ಗೈಡೆನ್ಸ್ ನಿಮಗೆ ಸಿಗುತ್ತೆ. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂಥ ವಿಚಾರಕ್ಕೆಲ್ಲ ನಿಮಗೆ ಗೈಡೆನ್ಸ್ ಸಿಗುತ್ತೆ. ಅಂಥ ವಿಚಾರಕ್ಕೆಲ್ಲ ನಿಮಗೆ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ವಿಚಾರಗಳಲ್ಲಿ ನಿಮಗೆ ಯಶಸ್ಸು ಅನ್ನೋದು ಕೂಡ ಇದೆ ಅನ್ನುವಂಥದ್ದು ಇದೆ. ಸೊ ಇನ್ನೊಬ್ಬರಿಗೆ ಸಹಾಯ ಮಾಡ್ತೀನಿ ಮಾಡೋದಾದ್ರೆ ಖುಷಿಯಾಗಿ ಮಾಡಿ, ಬೇಜಾರಿಂದ, ದುಃಖದಿಂದ ಯಾವುದೇ ಒಂದು ಕೆಲಸನ ಮಾಡಬೇಡಿ ಅನ್ನುವಂಥದ್ದು ಇದೆ. ನಿಮಗೆ ಶಕ್ತಿ ಕೊಡೋದಕ್ಕೆ, ನಿಮಗೆ ಗೈಡೆನ್ಸ್ ಕೊಡೋದಕ್ಕೆ ಅಥವಾ ನಿಮಗೆ ಮಾರ್ಗದರ್ಶನ ಕೊಡೋದಕ್ಕೆ ಆಂಜನೇಯ ಅವರಿಗೆ ಯಾವಾಗಲೂ ಖುಷಿ ಆಗತ್ತೆ. ಯಾವಾಗಲೂ ಅವರು ನೀವು ಕರೆದಿದ ತಕ್ಷಣ ಬರ್ತಾರೆ. ನಿಮ್ಮೆಲ್ಲ ಸಮಸ್ಯೆಗಳನ್ನ, ನಿಮ್ಮೆಲ್ಲ ಏರುಪೇರುಗಳನ್ನ, ನಿಮ್ಮೆಲ್ಲ ವಿಚಾರಗಳನ್ನೂ ಅವರು ಹೆಚ್ಚಿನ ಒಂದು ನಿಮ್ಮ ಪ್ರತಿಯೊಂದು ವಿಚಾರಕ್ಕೂ ಕೂಡ ಎಲ್ಲ ರೀತಿಯಲ್ಲೂ ಅವರು ನಿಮಗೆ ಗೈಡೆನ್ಸನ್ನು ಕೊಡ್ತಾ ಇರ್ತಾರೆ. ಎಲ್ಲ ರೀತಿಯಲ್ಲೂ ಅವರು ನಿಮಗೆ ಆಶೀರ್ವಾದನ ಮಾಡ್ತಾ ಇರ್ತಾರೆ. ಸೊ ಸಾಕಷ್ಟು ವಿಚಾರಗಳಲ್ಲಿ ಈಗಾಗಲೇ ನಿಮಗೆ ಖುಷಿ ಸಿಕ್ಕಿದೆ, ಸಹಾಯ ಸಿಕ್ಕಿದೆ. ಸಿಕ್ಕಿರುವಂಥ ಖುಷಿ ಬಗ್ಗೆ ನಿಮಗೆ ಸಹಾಯ ಸಿಕ್ಕಿದ್ದಕ್ಕೆ ನಿಮಗೆ ಎಷ್ಟು ಖುಷಿಯಾಗಿದೆಯೋ, ನಿಮಗೆ ಸಹಾಯ ಒದಗಿಸೋದಕ್ಕೆ ಆಂಜನೇಯನಿಗೂ ಕೂಡ ಅಷ್ಟೇ ಖುಷಿಯಾಗಿದೆ. ಧೈರ್ಯಂ ಸರ್ವರ್ಥ ಸಾಧನಂ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಧೈರ್ಯ ನಿಮ್ಮ ಜೊತೆ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ತೋಳುಗಳಿಗೆ ಬಲ ಬರುವಂಥದ್ದು ಇದೆ, ನಿಮ್ಮ ಕೈಗಳಿಗೆ ಶಕ್ತಿ ಬರುತ್ತೆ, ನಿಮ್ಮ ದೇಹ ದೃಢತೆನ ಕಾಯ್ದುಕೊಳ್ಳುತ್ತೆ ಅನ್ನುವಂಥದ್ದು ಇದೆ. ಕ್ರೌನ್ ಚಕ್ರ ಹೆಚ್ಚು ಆಕ್ಟಿವ್ ಆಗಿ ವೇರಿಯೇಷನ್ ಅಲ್ಲಿ ಇರುತ್ತೆ. ಕೆಲವು ಸತಿ ಕ್ರೌನ್ ಚಕ್ರ ಹೈಪರ್ ಆಗಿ, ಕೆಲವರು ಅಂದ್ರೆ ಕ್ರೌನ್ ಚಕ್ರ ಆಕ್ಟಿವ್ ಆದಾಗ ಕೆಲವ್ರಿಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಅದನ್ನ ಒಂದು ಬ್ಯಾಲೆನ್ಸಿಂಗ್ ಎನರ್ಜಿ ಮಾಡ್ಕೊಳಕ್ ಆಗ್ತಾ ಇಲ್ಲ. ಸ್ವಲ್ಪ ಕ್ರೌನ್ ಚಕ್ರನ ಪ್ರೊಟೆಕ್ಟ್ ಮಾಡೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾರಿಗೋ ಇಲ್ಲಿ ಹೇರ್ ಕಟ್ ಮಾಡಬೇಡಿ ಅನ್ನುವಂಥದ್ದು ಇದೆ. ಯಾರಿಗೆ ಅಂತ ಗೊತ್ತಿಲ್ಲ. ಹೇರ್ ಕಟ್ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ಹೇರ್ ಕಟ್ಟಿನ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನೀವು ಗಮನ ಹರಿಸ್ಬೇಕು ಅನ್ನುವಂಥದ್ದು ಇದೆ. ನಾಟ್ ಎವ್ರಿ ಒನ್, ಓನ್ಲಿ ಫಾರ್ ಕೆಲವರಿಗೆ. ಎಸ್ಪೆಷಲಿ ನನಗೆ ಇಲ್ಲಿ ಯಾವುದೋ ಒಂದು ಪಿತೃ ಕಾರ್ಯಕ್ಕೆ ಅಥವಾ ಪಿತೃ ದೇವತೆಗಳಿಗೆ ಏನೋ ಹೆಸರಲ್ಲಿ ಕೂದಲನ್ನ ಕೊಡೋದನ್ನ ನಿಲ್ಲಿಸಿ ಪಿತೃದೇವತೆಗಳ ಹೆಸರಲ್ಲಿ ಕೂದಲನ್ನ ಕೊಡಬೇಡಿ ಅನ್ನುವಂಥದ್ದು ಇದೆ. ಇದು ಯಾವ ವಿಚಾರಕ್ಕೆ ಇದೆ ಇದು ನನಗೆ ಗೊತ್ತಿಲ್ಲ, ಬಟ್ ಬೇರೆ ವಿಚಾರಕ್ಕೆ ಇಲ್ಲಿ ಇದೆ. ಸೊ ಹಾಗಾಗಿ ಇದೊಂಚೂರು ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಬಹಳಷ್ಟು ವಿಚಾರಗಳಲ್ಲಿ ಒಂದು ನಿಮಿಷ.
ಬಹಳಷ್ಟು ವಿಚಾರಗಳಲ್ಲಿ ನಿಮ್ಮ ಗೊಂದಲಗಳನ್ನ ನಿವಾರಣೆ ಮಾಡ್ಕೊಳ್ಳಿ. ನಿಮ್ಮ ನರ್ವ್ ಸಿಸ್ಟಮ್ನ, ನಿಮ್ಮ ಬಾಡಿ ಒಳಗಿನ ಒಂದು ಎನರ್ಜಿ ಫಾರ್ಮ್ನ ಸರಿಯಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನೆಗೆಟಿವಿಟಿ ಅಥವಾ ನೆಗೆಟಿವ್ ಎನರ್ಜಿ ನನಗೆ ಹೇಗೆ ನಿಮಗೆ ಅರ್ಥ ಮಾಡಿಸೋದು ಅಥವಾ ಅನಲೈಸ್ ಮಾಡಿ ಹೇಳೋದು, ನಂಗೆ ಅರ್ಥ ಆಗಿದ್ದು ನಿಮಗೆ ತಿಳಿಸೋದು, ನನಗೆ ಕೆಲವು ಸತಿ ಭ್ರಮೆನ ನಿಜನ ಅನ್ನುವಂಥ ರೀತಿಲಿ ಆಗತ್ತೆ. ಹೇಗೆ ಅಂದರೆ, ಕೆಲವು ನೆಗೆಟಿವಿಟಿನ ಮಾಡಿ ನಿಮ್ಮ ದೇಹದ ಒಳಗೆ ಕೆಲವು ಮಾಂಸಖಂಡಗಳ ಮೇಲೆ ಕಾಣಿಸ್ತಾ ಇದೆ, ಕೆಲವು ಮೆದುಳಿನ ಮೇಲೆ, ಕೆಲವು ಕೊಬ್ಬು ಕೊಲೆಸ್ಟ್ರಾಲ್ ಮೇಲೆ, ಆ ಥರ ಒಂದಷ್ಟು ನನಗೆ ಗೊತ್ತಿಲ್ಲ ಪರ್ಟಿಕ್ಯುಲರ್ ಆಗಿ ಹೇಗೆ ಹೇಳೋದು ಅಂತ. ಸೊ ಆ ಥರ ಭಾಗಗಳಲ್ಲಿ ಎಸ್ಪೆಷಲಿ ನಿಮ್ಮ ಮೈಂಡ್ಗಳಲ್ಲಿ ಎಲ್ಲ ಕಡೆಯೂ ಇದೆ ಅದು. ಸೊ ಹಾಗಾಗಿ ಆ ನೆಗೆಟಿವಿಟಿನ ಹೋಗ್ಲಾಡಿಸ್ಕೊಳ್ಳೋದಕ್ಕೆ ನಿಮಗೆ ಗೈಡೆನ್ಸನ್ನು ನೀವು ನಿರೀಕ್ಷೆ ಮಾಡದೇ ಇರುವಂಥ ಸ್ಥಳದಲ್ಲಿ ಕೊಡ್ತಾರೆ ಅನ್ನುವಂಥದ್ದು ಇದೆ. ನೀವು ಎಲ್ಲಿ ನಿರೀಕ್ಷೆ ಮಾಡಿರ್ತೀರೋ ಅಲ್ಲಿ ಕೊಡೋದಿಲ್ಲ, ಎಲ್ಲಿ ನಿರೀಕ್ಷೆ ಮಾಡಿರಲ್ವೋ ಅಲ್ಲಿ ಕೊಡ್ತಾರೆ ಅನ್ನುವಂಥದ್ದು ಇದೆ. ಫೋಕಸ್ ಮಾಡಿ. ನಿಮಗೆ ಗೈಡೆನ್ಸ್ ಎಲ್ಲೂ ಸಿಗ್ತಾ ಇಲ್ಲ ಅಂದರೆ ಧ್ಯಾನ ಕೂತ್ಕೊಳ್ಳಿ. ಇಲ್ಲಾಂದರೆ ಆಂಜನೇಯಂದು ಫೋಟೋ ಇಲ್ಲ, ಇಮೇಜ್ ಇಲ್ಲ ಅಂದರೆ ಎಲ್ಲರ ಕೈಲೂ ಮೊಬೈಲ್ ಇದ್ದೇ ಇರುತ್ತೆ. ಆ ಮೊಬೈಲಲ್ಲಿ ಖಂಡಿತವಾಗ್ಲೂ ಇಮೇಜಸ್ ಸಿಗುತ್ತೆ. ಅದನ್ನು ನೋಡಿಕೊಂಡೆ ಒಂದು ದೀಪ ಹಚ್ಚಿಬಿಟ್ಟು ಧ್ಯಾನ ಮಾಡಿ, ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಇನ್ನೊಬ್ಬರಿಗೆ ನಿಸ್ವಾರ್ಥವಾಗಿ ಸೇವೆನ ಹೀಗೆ ಮುಂದುವರಿಸಿ, ಯೋಚನೆ ಮಾಡಬೇಡಿ. ನಿಮ್ಮ ಸೇವೆ ಎಲ್ಲೂ ವ್ಯರ್ಥ ಆಗಿಲ್ಲ, ಮುಂದಕ್ಕೆ ವ್ಯರ್ಥ ಕೂಡ ಆಗೋದಿಲ್ಲ. ಬರುವಂಥ ದಿನಗಳಲ್ಲಿ ಒಂದು ಮಹತ್ತರವಾದಂಥ ಕಾರ್ಯಕ್ಕೆ ಕೈ ಹಾಕ್ತೀರಾ. ಸೊ ಅದನ್ನು ಯಾರೂ ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ, ನಿಮಗೂ ಕೂಡ ಆ ಎಕ್ಸ್ಪೆಕ್ಟೇಷನ್ ಇಲ್ಲ, ಅದ್ರ ಬಗ್ಗೆ ನಿಮಗೆ ಸಣ್ಣ ಸುಳಿವು ಕೂಡ ಇಲ್ಲ. ಒಂದು ಅಳಿವು ಉಳಿವಿನ ಪ್ರಶ್ನೆ ಹಾಗೆ ನಿಮ್ಮ ಜೀವನ ಒಂದು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ತೀರಾ ಅನ್ನುವಂಥದ್ದು ಇದೆ. ಅಳಿಲಿನ ಸೇವೆಯ ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ನಿಮ್ಮ ಸೇವೆ ಹೀಗೆ ಮುಂದುವರಿಸಿ. ಏನೋ ದೊಡ್ಡ ಸೇವೆ ಮಾಡಿಬಿಟ್ರಿ ಅಂತ ಅಂದ್ಕೊಳ್ಬೇಡಿ. ಸೊ ಒಂದು ಅಳಿಲಿನ ಸೇವೆ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಸೊ ಧರ್ಮದ ಹಾದಿಲಿ ನಡೀರಿ, ಧರ್ಮಧ್ವಜ ಯಾವಾಗಲೂ ಹಾರಾಡ್ತಾ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ತುಂಬ ಇಂಪಾರ್ಟೆಂಟ್ ಇದೆ. ಎಸ್ಪೆಷಲಿ ಬ್ರೈನಿಗೆ ಸಂಬಂಧಪಟ್ಟಂಗೂ ಕೂಡ ಒಂದಷ್ಟು ಎನರ್ಜಿ ಇಲ್ಲಿ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಈಸ್ ವೆರಿ ಕೇರ್ಫುಲ್ ಆಗಿ ಇರಬೇಕು. ಚಿಂತೆ ಮಾಡಬೇಡಿ. ನಿಮ್ಮ ಪೂರ್ವಜರು ಎಲ್ಲರೂ ಕೂಡ ನಿಮಗೆ ಆಶೀರ್ವಾದ ಮಾಡಿ ಹೊರಟಿದ್ದಾರೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಪೂರ್ವಜರೆಲ್ಲರೂ ಕೂಡ ಆಂಜನೇಯನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ, ನಿಮ್ಮ ಜೀವನಕ್ಕೆ ಒಳಿತಾಗಬೇಕು ಅಂತ. ಅಥವಾ ನಿಮ್ಮ ಪೂರ್ವಜರು ನಿಮ್ಗೇನಾದರೂ ತೊಂದರೆ ಮಾಡಿದರೆ, ನಿಮ್ಗೇನಾದರೂ ಪಿತೃದೋಷಕ್ಕೆ ಸಂಬಂಧಪಟ್ಟಂಗೆ, ಪ್ರೇತ ಬಾಧೆಗೆ, ಎಸ್ಪೆಷಲಿ ಇಲ್ಲಿ ನೆಗೆಟಿವಿಟಿಗೆ ಸಂಬಂಧಪಟ್ಟಂಗೆ ಜಾಸ್ತಿ ಇರುವಂಥದ್ದು. ಸೊ ಹಾಗಾಗಿ ಆ ನೆಗೆಟಿವಿಟಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಗಳು ನಿಮಗೆ ಎದುರಾಗ್ತಾ ಇದ್ರೆ, ಅಥವಾ ಒಂದಷ್ಟು ಸಮಸ್ಯೆಗಳು ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ, ಅಥವಾ ಸರಿ ಹೋಗ್ತಾ ಇಲ್ಲ, ಸಾಕು ನನಗೆ ಅನ್ನಿಸ್ತಾ ಇದ್ರೆ, ಭಯ ಆಗಿದ್ರೆ ಆಂಜನೇಯ ಖಂಡಿತವಾಗ್ಲೂ ಇದ್ದಾರೆ. ಸೊ ಎಲ್ಲವನ್ನು ದಾಖಲಿಸಿ ಇಡಿ. ನಿಮ್ಮ ಭಯನೂ ಕೂಡ ಬರ್ದಿಡಿ, ನಿಮ್ಮ ಖುಷಿನೂ ಕೂಡ ಬರ್ದಿಡಿ, ನಿಮ್ಮ ಪರಿಹಾರನೂ ಕೂಡ ಬರ್ದಿಡಿ, ನಿಮ್ಮ ಮ್ಯಾನಿಫೆಸ್ಟೇಷನ್ ಕೂಡ ಬರ್ದಿಡಿ. ದಿನದ 24 ಗಂಟೆಗಳಲ್ಲಿ 12 ಗಂಟೆ ಏನು ಬ್ಯುಸಿಯಾಗಿರ್ತೀರ, ನಿದ್ರೆಯ ಸಮಯದಲ್ಲಿ ಕನಸುಗಳು ಏನು ಬಂತು ಅದನ್ನು ಬರ್ದಿಡೋದಕ್ಕೆ ಒಂದು ಸಪ್ರೇಟ್ ಪೇಜ್ ಇಡಿ. ಸೊ ಇನ್ನು ದಿನದ ಕಾರ್ಯಕ್ರಮಗಳು ಅಥವಾ ಏನು ಮಾಡಿದ್ರಿ ಒಳ್ಳೇದು ಕೆಟ್ಟದ್ದು ಅದನ್ನೆಲ್ಲ ಬರ್ದಿಡೋದಕ್ಕೆ ಒಂದು ಪೇಜ್. ಸೊ ಒಂದು ಫುಲ್ ಪೇಜಲ್ಲಿ ಒಂದು ಸೈಡ್ ಅದು, ಒಂದು ಸೈಡ್ ಇದು, ಈ ಥರ ಹಗಲು ರಾತ್ರಿಗಳನ್ನ ಬರ್ದಿಡಿ ಅನ್ನುವಂಥದ್ದು ಇದೆ. ದಾಖಲ್ ಮಾಡಿಡಿ. ಈ ದಾಖಲು ತುಂಬ ಇಂಪಾರ್ಟೆಂಟ್ ಅಂತ ಇದೆ. ಮತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಕೈಯಿಂದ ಒಂದಷ್ಟು ಜನರಿಗೆ ರಕ್ಷಾ ಯಂತ್ರಗಳು ರವಾನೆಯಾಗತ್ತೆ. ಅದು ತುಂಬ ಶಕ್ತಿಶಾಲಿಯಾಗಿರುತ್ತೆ. ಭಯ ಬೇಡ, ನನಗೆ ಅದು ಮಾಡೋಕ್ಕಾಗತ್ತಾ, ಅದರಿಂದ ಒಳ್ಳೇದಾಗತ್ತಾ, ಇದು ಎಲ್ಲಾನು ಮೀರಿ ಅವರಿಗೆ ಯಶಸ್ಸು ಕೊಡುತ್ತಾ ಅನ್ನುವಂಥ ಭಯ ಬೇಡ. ಖಂಡಿತವಾಗ್ಲೂ ಅದು ಕೆಲಸ ಮಾಡುತ್ತೆ. ನಿಮ್ಮಿಂದ ಒಂದಷ್ಟು ಯಂತ್ರಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ತಾಳ್ಮೆಯಿಂದ ನಿಧಾನ ವಹಿಸಿ ಅನ್ನುವಂಥದ್ದು ಇದೆ. ಅದು ನೀವು ಬರೆಯೋದಿಲ್ಲ, ಸಾಕ್ಷಾತ್ ಭಗವಂತನೇ
ಒಂದಷ್ಟು ಸಹಾಯನ ಹೀಗೆ ಮಾಡ್ತಾ ಹೋಗಿ, ಇದರಿಂದ ಹೆಚ್ಚಿನ ಅನುಕೂಲಗಳಾಗತ್ತೆ. ಮತ್ತೆ ನಿಮ್ಮ ದಿನನಿತ್ಯದಲ್ಲಿ ಏನೇನು ಬದಲಾವಣೆ ಬರ್ತಿದೆ, ಯಾವ ರೀತಿ ಸಹಾಯ ಸಿಕ್ಕಿದೆ, ಯಾವ ರೀತಿಯ ಮಾರ್ಗದರ್ಶನ ನಿಮಗೆ ಬೇಕಾಗಿದೆ, ಎಲ್ಲವನ್ನು ಕೂಡ ನೀವು ಮೆಜರ್ ಮಾಡಿ ನೋಡಿ, ಮತ್ತೆ ಎಲ್ಲವನ್ನು ಕೂಡ ಬರ್ದಿಡಿ ಅನ್ನುವಂಥದ್ದು ಇದೆ. ದಿನದಿಂದ ದಿನಕ್ಕೆ ನಿಮಗೆ ಒಳ್ಳೇದಾಗ್ತಾ ಇದೆ. ಇಷ್ಟೆಲ್ಲ ಒಳ್ಳೇದಾಗ್ತಿದ್ರು ಭಯ ಯಾಕೆ ನಿಮಗೆ? ಕೆಲವು ಪೂರ್ವಾರ್ಜಿತ ಕರ್ಮಗಳು ಏನು ಮಾಡೋದಕ್ಕಾಗೋದಿಲ್ಲ. ಒಂದಷ್ಟು ಕರ್ಮಗಳು, ಕೆಲವು ಕರ್ಮನ ನಾವು ವೇರಿಯೇಷನ್ ಅಲ್ಲಿ ಮಾಡಿರ್ತೀವಿ. ಪಾಸ್ಟ್ ಲೈಫ್ ಕರ್ಮ ಇರಬಹುದು, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿರುವಂತ ಕರ್ಮಗಳಿರ್ಬಹುದು. ಕೆಲವು ಕರ್ಮಗಳು ಶಾರೀರಿಕವಾಗಿ ಮಾಡಿದ್ರೆ ಶರೀರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗ್ತಾ ಇರುತ್ತೆ. ಮಾನಸಿಕವಾಗಿ ಮಾಡಿದ್ರೆ ಯಾರಿಗಾದ್ರೂ ಮಾನಸಿಕ ರೂಪದಲ್ಲಿ ಕಾಡ್ತಾ ಇರುತ್ತೆ. ವ್ಯವಹಾರದಲ್ಲಿ ಮಾಡಿದ್ರೆ ವ್ಯವಹಾರಿಕವಾಗಿ, ದುಡ್ಡಲ್ಲಿ ಮಾಡಿದ್ರೆ ದುಡ್ಡಿಂದ, ಅವಕಾಶಗಳನ್ನ ತಪ್ಪಿಸಿದ್ರೆ ಅವಕಾಶಗಳು ತಪ್ಪೋದ್ರಿಂದ. ಆದ್ರೆ ಹೆಚ್ಚಿನದು ಒಳ್ಳೇದೇ ಮಾಡಿದೀರಾ, ಹಾಗಾಗಿ ನಿಮ್ಗೆ ಒಳ್ಳೆ ರೀತಿಯ ಗೈಡೆನ್ಸ್ ಸಿಗ್ತಾ ಇದೆ. ಸೊ ಹಾಗಾಗಿ ಹೆಚ್ಚು ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಪ್ರಾಮಾಣಿಕವಾಗಿ ಇರಿ. ನಿಮ್ಮ ಮನಸ್ಸಿನ ಜೊತೆ, ನಿಮ್ಮ ಆತ್ಮದ ಜೊತೆ, ನಿಮ್ಮ ಈ ಜನ್ಮದ ಜೊತೆ ನೀವು ಪ್ರಾಮಾಣಿಕವಾಗಿ ಇರಿ ಅನ್ನುವಂಥದ್ದು ಇದೆ. ನಿಮ್ಮ ಈ ಪ್ರಾಮಾಣಿಕತೆ ಬಹಳಷ್ಟು ಸತಿ ಪರೀಕ್ಷೆಗೆ ಒಳಗಾಗಿದೆ. ಈಗ ಕೆಲವು ಸಂದರ್ಭಗಳು ಹೇಗೆ ಬರುತ್ತೆ ಅಥವಾ ಬಂದಿದೆ ಅಂದ್ರೆ, ನಿಮ್ಮ ಪರೀಕ್ಷೆ ತಗೊಳ್ಳೋದಕ್ಕೇನೆ ಭಗವಂತ ಅಥವಾ ನಿಮ್ಮ ಆರಾಧ್ಯ ದೈವನೇ ನಿಮ್ಗೆ, ಅದು ಆಂಜನೇಯ ಆಗಿರ್ಬೋದು, ನಿಮ್ಮ ಕುಲದೇವರಾಗಿರ್ಬೋದು, ಇಷ್ಟ ದೇವರಾಗಿರ್ಬಹುದು, ಯಾವರೇ ದೇವರಾಗಿರ್ಲಿ, ಅವರೇ ನಿಮ್ಗೆ ಒಂದಷ್ಟು ಪರೀಕ್ಷೆನ ಕೊಟ್ಟಿರಬಹುದು. ಆ ಪರೀಕ್ಷೆನ ಸರಿಯಾದ ರೀತಿಯಲ್ಲಿ ಎದುರಿಸಿ ಆ ಪರೀಕ್ಷೆಯನ್ನ ಗೆಲ್ಲಿ ಭಯ ಬೇಡ ಅನ್ನುವಂಥದ್ದು ಇದೆ. ನಾ ಭೂತೋ ನಾ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ ನಿಮ್ಗೆ ನಾಗದೇವತೆಗಳ ಆಶೀರ್ವಾದ ಕೂಡ ಸಿಕ್ಕಿದೆ. ಸೊ ಆ ಆಶೀರ್ವಾದನೂ ಕೂಡ ನಿಮ್ಗೆ ಬೆಂಗಾವಲಾಗಿ ಯಾವಾಗ್ಲೂ ಇರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮಿಂದ ಎಲ್ಲ ನದಿಗಳು ದೂರ ಆಗೋ ಹಾಗೆ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಭಾವನೆಯ ನದಿ, ನಿಮ್ಮ ಸಂತೋಷದ ನದಿ ಯಾವಾಗ್ಲೂ ಹರಿತಾ ಇರಲಿ, ಹರಡ್ತಾ ಇರಲಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಚಾರಗಳಲ್ಲಿ ಒಂದಷ್ಟು ದೂರ ಪ್ರಯಾಣ ಹೋಗುವಂಥದ್ದು ಕೂಡ ಇದೆ. ಒಂಟಿಯಾಗಿ ಎಲ್ಲೋ ಹೋದಾಗ ನಿಮ್ಗೇನೋ ವಿಶೇಷವಾದಂಥದ್ದು ನದಿ ತೀರದಲ್ಲೋ ಅಥವಾ ಸಮುದ್ರ ತೀರದಲ್ಲೋ ಅಥವಾ ಸಮ್ ಕೈಂಡ್ ಆಫ್ ವಾಟರ್ ಫಾಲಿಗೆ ನೀವು ಹೋದಾಗ ಅಲ್ಲಿ ನಿಮ್ಗೇನೋ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮ ಸ್ಟ್ರೆಂತ್ನ ನೀವು ಯಾವುದೇ ಕಾರಣಕ್ಕೂ ಕಳ್ಕೊಂಬೇಡಿ. ಆಂಜನೇಯ ಮತ್ತೆ ಶ್ರೀರಾಮನ ರಕ್ಷೆ ನಿಮ್ಗೆ ಯಾವಾಗ್ಲೂ ಇರುತ್ತೆ ಅನ್ನುವಂಥದ್ದು ಇದೆ. ಕಣ್ಣಿಗೆ ಕಾಣದೇ ಇರುವಂತ ಸಾಕಷ್ಟು ರಕ್ಷೆ ನಿಮ್ಮ ಪಿತೃದೇವತೆಗಳಿಂದ ನಿಮ್ಗೆ ಇದೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಆನ್ಸಿಸ್ಟರ್ಸ್ ಎನರ್ಜಿ ಇಲ್ಲಿ ತುಂಬಾ ಇದೆ. ಮೇ ಬಿ ಇವಾಗ ಎಲ್ಲರೂ ಯುಗಾದಿ ಹಬ್ಬದಲ್ಲಿ ಪಿತೃದೇವತೆಗಳ ಪೂಜೆ ಮಾಡ್ತಾರೆ, ದೊಡ್ಡವರಿಗೆ ಎಡೆ ಹಾಕೋದು ಎಲ್ಲ ಮಾಡ್ತಿರ್ತಾರೆ. ಆ ಕಾರಣಕ್ಕೋಸ್ಕರ ಪಿತೃದೇವತೆಗಳ ಎನರ್ಜಿ ಇಷ್ಟು ಬರ್ತಿದ್ಯೋ ಏನೋ ಗೊತ್ತಿಲ್ಲ. ಸೊ ಸಾಕಷ್ಟು ನಿಮ್ಮ ಶ್ರಮನ ರೆಕಗ್ನೈಸ್ ಮಾಡಿದ್ದಾರೆ. ತುಂಬಾ ಪವರ್ಫುಲ್ ಆಗಿ ಇದ್ದೀರಾ. ಎಲ್ಲೋ ಒಂದ್ ಕಡೆ ನಿಮ್ಮ ಪವರ್ನ, ನಿಮ್ಮ ಒಂದು ಧೈರ್ಯನ, ಸ್ಥೈರ್ಯನ, ನಿಮ್ಮ ಶಕ್ತಿ ಸಾಮರ್ಥ್ಯನ ಸರಿಯಾದ ರೀತಿಯಲ್ಲಿ ನೀವು ಉಳಿಸ್ಕೊಳ್ತಾ ಇಲ್ಲ, ಉಪಯೋಗಿಸ್ಕೊಳ್ತಾ ಇಲ್ಲ. ಅದು ನಿಮ್ಮ ಬುದ್ಧಿ ಶಕ್ತಿ ಆಗಿದ್ರು ಅಷ್ಟೇನೆ, ಯಾವುದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇಲ್ಲ. ಯಾವಾಗ ಬೇಕೋ ಆವಾಗ ಭಗವಂತನ ಕರೀರಿ, ಯಾವ್ದಾದ್ರು ಒಂದು ರೂಪದಲ್ಲಿ ಸ್ವಾಮಿ ಬಂದು ನಿಮ್ಗೆ ದರ್ಶನನ, ಶಕ್ತಿನ ಎರಡನ್ನೂ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸೊ ಎಲ್ಲ ಒಂದ್ ಕಡೆ ದೈವ ರಕ್ಷೆ ನಿಮ್ಗೆ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ದೈವದ ರಕ್ಷೆನ ನಿಮ್ಮಿಂದ ಕಿತ್ತಿದ್ದಾರೆ. ಎಸ್, ಕಿತ್ತಿದ್ದಾರೆ. ಬಟ್ ಯಾರು ಏನೇ ಕಿತ್ಕೊಂಡ್ರು, ಯಾವ ರಕ್ಷೆ ನಿಮ್ಗಿಲ್ಲ ಅಂದ್ರೂ ದೈವದ ರಕ್ಷೆ ನಿಮ್ಗಿದ್ದೇ ಇರುತ್ತೆ. ದೈವದ ರಕ್ಷೆ ನಿಮಗ್ ಸಿಗದೆ ಇರೋ ಹಾಗೆ ಮಾಡಿರಬಹುದು, ಆದ್ರೆ ದೈವ ನಿಮ್ಮನ್ನ ರಕ್ಷಿಸಲ್ಲ ಅಂತ ಎಲ್ಲೂ ಹೇಳಿಲ್ಲ ಅಲ್ವಾ. ಸೊ ಹಾಗಾಗಿ ದೈವ ನಿಮ್ಮನ್ನ ಯಾವಾಗ್ಲೂ ರಕ್ಷಿಸ್ತಾ ಇರುತ್ತೆ. ನೀವು ದೈವಕ್ಕೆ ಖುಷಿ ಆಗೋ ಹಾಗೆ ಇರೋದನ್ನ ಕಲೀರಿ. ಕೋಪ ಮಾಡ್ಕೊಂಡು ನಿಮ್ಮಿಂದ ದೂರ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಪ್ರಾಮಾಣಿಕರನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಪ್ರಾಮಾಣಿಕರನ್ನ ಹತ್ರದಲ್ಲಿ ಇಟ್ಕೊಳ್ಳಿ, ದೂರ ಮಾಡ್ಕೊಳ್ಬೇಡಿ. ನೀವು ಪ್ರಾಮಾಣಿಕವಾಗಿರಿ. ಮತ್ತೆ ದೇವ್ರ ಮೇಲೆ ಕೋಪ ಮಾಡ್ಕೊಂಡು ಎಲ್ಲೋ ದೂರ ಹೋಗುವಂತ ಪ್ರಯತ್ನಗಳು ಮುಂದಿನ ಹುಣ್ಣಿಮೆಯ ದಿನಗಳಲ್ಲಿ ನಡೆಯುವಂಥದ್ದು ಕಾಣಿಸ್ತಾ ಇದೆ. ಎಸ್ಪೆಷಲಿ ಹುಣ್ಣಿಮೆಯ ದಿನಗಳಲ್ಲಿ ಅಥವಾ ಅಮಾವಾಸ್ಯೆಯ ದಿನಗಳಲ್ಲಿ ದೇವರ ಮೇಲೆ ಕೋಪ ಮಾಡಿಕೊಂಡು ಎಲ್ಲೂ ಹೋಗಬೇಡಿ. ಓಕೆ,
ಎಲ್ಲೂ ಹೋಗಬೇಡಿ. ಶಕ್ತಿ ದೇವತೆಯ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇದೆ. ಶಕ್ತಿ ದೇವತೆ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಕಾಪಾಡ್ತಾನೆ ಇರ್ತಾಳೆ ಅನ್ನುವಂಥದ್ದು ಇದೆ. ಕಾಪಾಡ್ತಾನೆ ಇರ್ತಾರೆ, ಗೈಡೆನ್ಸ್ ಅನ್ನೋದು ಸಿಗ್ತಾನೆ ಇರುತ್ತೆ. ಎಲ್ಲೋ ಒಂದ್ ಕಡೆ ನಾನು ಅನ್ನೋದನ್ನ ನೀವು ಬಿಟ್ಟು ಶರಣಾದ್ರೆ ಖಂಡಿತವಾಗ್ಲೂ ಯಶಸ್ಸಿದೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಯಾರು ಯಾವುದೇ ರೀತಿಯ ವಾಯುದಾಳಿ ನಡೆಸಿದ್ರು ಕೂಡ ಅದನ್ನ ಆಂಜನೇಯ ಅಲ್ಲೇ ತಡೆದು ನಿಲ್ಲಿಸ್ತಾರೆ ಅನ್ನುವಂಥದ್ದು ಇದೆ. ಎಲ್ಲ ದೇವತೆಗಳು ರಕ್ಷೆಗೆ ನಿಲ್ತಾರೆ ಅನ್ನುವಂಥದ್ದು ಇದೆ. ಅಷ್ಟ ದಿಕ್ಪಾಲಕರನ್ನ ದಿಕ್ಕುಗಳಲ್ಲಿ ರಕ್ಷೆನ ಕೇಳಿ ನಿಂತ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ದೇಶಕ್ಕೆ ಹೆಚ್ಚಿನ ಭದ್ರತೆ, ರಕ್ಷೆ ಎಲ್ಲವೂ ಕೂಡ ಒದಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಕಷ್ಟದ ಸಮಯದಲ್ಲೇ ಅಲ್ವಾ ಹೆಚ್ಚಿನ ರಕ್ಷೆ ಬೇಕಾಗಿರೋದು. ಕಷ್ಟದ ಸಮಯದಲ್ಲೇ ಅಲ್ವಾ ನಂಬಿಕೆ ಅನ್ನೋದು ಬೇಕಾಗಿರೋದು. ಕಷ್ಟದ ಸಮಯದಲ್ಲೇ ಅಲ್ವಾ ಧೈರ್ಯ ಅನ್ನೋದು ಬೇಕಾಗಿರೋದು, ಸ್ಥೈರ್ಯ ಅನ್ನೋದು ಬೇಕಾಗಿರೋದು, ನಂಬಿಕೆ ಬೇಕಾಗಿರೋದು. ಸೊ ಕಷ್ಟದ ಸಮಯದಲ್ಲಿ ನಂಬಿಕೆ ಇಡಿ. ಭಗವಂತ ನಿಮ್ಮ ಸಮಸ್ಯೆಗಿಂತ ದೊಡ್ಡದಾಗಿದ್ದಾನೆ, ನಿಮ್ಮ ಸಮಸ್ಯೆಗಿಂತ ಹೆಚ್ಚಿನ ಪರಿಹಾರನ ನಿಮ್ಗೆ ಕೊಡ್ತಾನೆ. ಯಾಕೆ ಅನುಮಾನ ಪಡ್ತೀರಾ? ಯಾರು ನನ್ನ ಜೊತೆ ಇಲ್ಲ ಅಂತ ಯಾಕೆ ಅನ್ಕೊಳ್ತೀರಾ? ನಿಮ್ಮ ನಂಬಿಕೆನೆ ನಿಮ್ ಜೊತೆಲಿರ್ಲಿ. ನಿಮ್ಮ ನಂಬಿಕೆ ಅನ್ನುವಂತ ಅಸ್ತ್ರನೇ ನಿಮ್ಮ ದೈವ, ನಿಮ್ಮ ನಂಬಿಕೆನೇ ನಿಮ್ಮ ಅದೃಷ್ಟ, ನಿಮ್ಮ ನಂಬಿಕೆನೇ ನಿಮ್ಮ ಪರಿಹಾರ. ಹಾಗಾಗಿ ನೀವು ನಿಮ್ಮ ಮೇಲೆ ನಂಬಿಕೆ ಇಡಿ. ನಿಮ್ಮ ನಂಬಿಕೆಯನ್ನ ಉಳಿಸೋದಕ್ಕೆ ಆಂಜನೇಯ, ರಾಮ ಎಲ್ಲೇ ಇದ್ರು ಖಂಡಿತವಾಗ್ಲೂ ಬರ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ರಾಮ ಸೇತು ಅದು ಬ್ರಿಡ್ಜ್ಗೆ ಏನ್ ತೊಂದರೆ ಆಗತ್ತೆ ಮುಂದಿನ ದಿನಗಳಲ್ಲಿ, ಅದೇನು ತೊಂದರೆ ಆಗದೆ ಇರೋ ಹಾಗೆ ಆಂಜನೇಯ ಕಾಪಾಡ್ತಾರೆ. ಅದನ್ನ ಸರಿಯಾದ ರೀತಿಯಲ್ಲಿ ಜನರಿಗೆ ಉಪಯೋಗ ಬರೋ ಹಾಗೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಇದು ಯಾವ ರೀತಿಲಿ ಅನ್ನೋದು ನಂಗೆ ಗೊತ್ತಿಲ್ಲ, ಬಟ್ ಆ ಥರದ್ದು ಇದೆ. ಸಮುದ್ರಕ್ಕೆ ಒಂದು ರಕ್ಷೆ ಬೇಕು ಅಂತ ಅನ್ನಿಸ್ತಾ ಇದೆ ನಂಗೆ. ಆಂಜನೇಯನ ರಕ್ಷೆಯಿಂದ ಖಂಡಿತವಾಗ್ಲೂ ಸಾಧ್ಯ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಜೀವಜಲದ ಮೇಲೆ ಪ್ರಯೋಗನ ಮಾಡ್ತಾ ಇದ್ದಾರೆ, ಅದನ್ನ ಕಾಪಾಡೋದಕ್ಕೆ ಆಂಜನೇಯ ಹೋಗ್ತಾರೆ ಅನ್ನುವಂಥದ್ದು ಇದೆ. ಅದು ಮುಂದಿನ ದಿನಗಳಲ್ಲಿ ಚಮತ್ಕಾರಿಕ ರೀತಿಯಲ್ಲಿ ಕ್ಯಾಪ್ಚರ್ ಆಗಿ ನಮ್ಗೆಲ್ಲ ನೋಡ್ಲಿಕ್ಕೆ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಜಲದಲ್ಲಿ ನೀರಿನ ಒಳಗೆ, ಜಲ ಅಂದ್ರೆ ನೀರು ಜಲದಲ್ಲಿ ಅಂದ್ರೆ ನೀರಿನ ಒಳಗೆ ಅಂದ್ರೆ ಸಮುದ್ರ, ಇವಾಗ ನಮ್ಮ ದ್ವೀಪ ಅಂಟಾರ್ಟಿಕಾ, ಪೆಸಿಫಿಕ್ ಮತ್ತು ಹಿಂದೂ ಮಹಾಸಾಗರ, ಪೆಸಿಫಿಕ್ ಸಾಗರ ಮತ್ತು ಹಿಂದೂ ಮಹಾಸಾಗರ ಸೇರುವಂತ ಜಾಗದಲ್ಲಿ ಏನೋ ಒಂದು ಸಮುದ್ರದಲ್ಲೇ ಬಾಂಬ್ ತರ, ಬ್ಲಾಸ್ಟ್ ತರ ದೊಡ್ಡದಾಗಿ, ನಂಗೆ ಗೊತ್ತಿಲ್ಲ ಅಣು ಬಾಂಬ್ ರೇಂಜ್ಗೆ ಇದೆಯೋ ಏನೋ ಗೊತ್ತಿಲ್ಲ, ಆ ಥರದ್ದೇನೋ ಮಾಡುವಂತ ಪ್ರಯತ್ನದಲ್ಲಿ ಇದ್ದಾರೆ. ಅದು ಮಾಡಿದಾಗ ಇಡೀ ನೀರು ಜಾಸ್ತಿ ಉಲ್ಕೆ ರೀತಿ ಅಥವಾ ದೊಡ್ಡ ರೀತಿಲಿ ಬಂದು ಅಪ್ಪಳಿಸಿ ದಕ್ಷಿಣ ಭಾರತ ಉಳಿಬಾರ್ದು ಅನ್ನುವಂಥ ಪ್ರಯತ್ನಗಳು. ಬಟ್ ಮೂರ್ಖರಿಗೆ ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ ಆಂಜನೇಯನ ಪವರ್ ಏನು ಅಂತ. ಆ ಅಣುಬಾಂಬ್ ಮೇಲೆ ಆಂಜನೇಯ ತಗೊಂಡೋಗಿ ಏನೋ ಇಡ್ತಾರೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಸೊ ಕೆಲವು ಸತಿ ಇಮ್ಯಾಜಿನೇಷನ್ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಅವಾಗ ಇಮ್ಯಾಜಿನೇಷನ್ ಅನ್ಕೊಂಡ್ರೆ ಥಟ್ ಅಂತ ತಲೆ ಮೇಲೆ ಯಾರು ಹೊಡೆದಿ ವಾಸ್ತವ ಇದು ಅಂದಂಗಾಗತ್ತೆ. ಸೊ ನೋಡೋಣ, ಆಂಜನೇಯನ ಆಶೀರ್ವಾದದಿಂದ ನಮ್ಗಿರುವಂಥ ಜಲಕಂಟಕ ಕೂಡ ಪಾರಾಗತ್ತೆ. ಅಂತ ಸಮಯದಲ್ಲಿ ಆಂಜನೇಯನ ನೆನ್ಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಇನ್ನರ್ ಪೀಸ್, ನಿಮ್ಮ ಒಳಗಿನ ಶಾಂತತೆನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಡಿಸಿಪ್ಲಿನ್ ಆಗಿ ಇರಿ ಅನ್ನುವಂಥದ್ದು ಇದೆ. ನಿಮ್ಮ ಮನಸ್ಸು, ದೇಹ ಎರಡು ಯಾವಾಗಲೂ ಶಾಂತ ಚಿತ್ತದಿಂದ ಇರಲಿ, ಅಗ್ರೆಸಿವ್ನೆಸ್ ಬೇಡ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಮಾದಕ ವ್ಯಸನಗಳಿಂದ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ. ಸೆಲ್ಫ್ ಡಿಸಿಪ್ಲಿನ್ನ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ದಿನಕ್ಕೆ ಯಾವಾಗ ಹೇಳ್ಬೇಕು, ಯಾವಾಗ ಊಟ ಮಾಡಬೇಕು, ಒಂದು ಟೈಮ್ ಟೇಬಲ್ ತರ ಮಾಡ್ಕೊಳ್ಳಿ. ರಾತ್ರಿ ಮಲ್ಗೋದು ಎಷ್ಟೊತ್ತಿಗೆ, ಹೇಳೋದು ಎಷ್ಟೊತ್ತಿಗೆ,
ಪೂಜಾ ಸಮಯದಲ್ಲಿ ಪೂಜೆ ಆಗಬೇಕು, ಊಟ ಮಾಡ್ಬೇಕಾದ್ರೆ ನಿದ್ದೆ ಮಾಡೋದು, ನಿದ್ದೆ ಮಾಡ್ಬೇಕಾದ್ರೆ ಕೆಲಸ ಮಾಡೋದು, ಕೆಲಸ ಮಾಡ್ಬೇಕಾದ್ರೆ ಎದ್ದಿರೋದು, ಮಲಗಿರೋದು, ಈ ಥರದ್ದೆಲ್ಲ ಮಾಡ್ಕೊಳ್ಬೇಡಿ. ನಿಮ್ಮದು ಅಂತ ಒಂದು ಡಿಸಿಪ್ಲಿನ್ನ ಇಟ್ಕೊಳ್ಳಿ. ಇದರಿಂದ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸಾಲಿಡ್ ಆಗಿರಿ, ಸ್ಯಾಲಿಟ್ಯೂಡ್ ಆಗಿರಿ ಅನ್ನುವಂಥದ್ದು ಇದೆ. ನಿಮ್ಮ ಆಸೆ ಕನಸುಗಳು ಏನಿದೆ ಎಲ್ಲವನ್ನು ಕೂಡ ಆಂಜನೇಯ ಖಂಡಿತವಾಗ್ಲೂ ನೆರವೇರಿಸಿ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸಾಕಷ್ಟು ವಿಚಾರಗಳಲ್ಲಿ ನಿಮಗೆ ಇಲ್ಲಿ ನೀವು ನೋಡಬಹುದು, ಎಲ್ಲವೂ ಕೂಡ ಧ್ಯಾನಕ್ಕೆ ಸಂಬಂಧಪಟ್ಟಂಗೆ ಇದೆ. ಬಿ ಬ್ರೇವ್, ಬುದ್ಧಿವಂತರಾಗಿರಿ. ಇಷ್ಟೊಂದು ದಡ್ರ ಥರ ವ್ಯವಹಾರ ಮಾಡಬೇಡಿ. ನಿಮ್ಮ ಶಕ್ತಿ ಸಾಮರ್ಥ್ಯ ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮ ನಂಬಿಕೆ ಅನ್ನುವಂಥ ಅಸ್ತ್ರ ನಿಮ್ಮ ಜೊತೆ ಯಾವಾಗಲೂ ಇರಲಿ ಅನ್ನುವಂಥದ್ದು ಇದೆ. ನಿಮ್ಮ ಒಂದು ನಂಬಿಕೆಯ ಕೂಗು ಆಂಜನೇಯನ ಹೋಗಿ ತಲುಪುತ್ತೆ. ಅದು ಯಾವುದೇ ಲೋಕದಲ್ಲಿದ್ದರೂ, ಅದು ಯಾವುದೇ ಸ್ಥಳದಲ್ಲಿದ್ದರೂ ಆಂಜನೇಯ ನಿಮಗೆ ಪರಿಹಾರನ ಕೊಟ್ಟೇ ಕೊಡ್ತಾರೆ, ಮಾರ್ಗದರ್ಶನನೂ ಕೊಡ್ತಾರೆ, ರಕ್ಷೆಯನ್ನು ಕೊಡ್ತಾರೆ ಅನ್ನುವಂಥದ್ದು ಇದೆ. ಋಷಿ ಮುನಿಗಳಿಂದ ಬಂದಂಥ ಬಳುವಳಿ ಒಂದು ಬೆಳಕಿಗೆ ಬರೋದು ಬಾಕಿ ಇದೆ. ಗಣೇಶ, ಆ ಋಷಿ ಮುನಿಗಳಿಂದ ಬಂದಂಥ ಬಳುವಳಿ ಕೂಡ ಮುಂದಿನ ದಿನಗಳಲ್ಲಿ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಬ್ರೇವ್ ಆಗಿ, ಬುದ್ಧಿವಂತಿಕೆಯಿಂದ, ಕೃತಜ್ಞತೆಯಿಂದ, ಶಿಸ್ತುಬದ್ಧ ಜೀವನದಲ್ಲಿ ನೀವು ಇರಿ, ಶಾಂತವಾಗಿ ಇರಿ ಅನ್ನುವಂಥ ರೀತಿಯಲ್ಲಿ ಇದೆ. ಇಲ್ಲಿ ಒಂದು ಕೋಪದ ದೃಷ್ಟಿಕೋನಕ್ಕೆ ನೀವು ಹೋಗಬೇಡಿ ಅನ್ನುವಂಥದ್ದು ಇದೆ. ಯಾಕೆ ನೀವೆಲ್ಲ ಹೀಗೆ ಮಾಡಬೇಕು ಅಂದರೆ, ನಿಮ್ಮ ಜೀವನ ಡಿವೈನ್ ಪ್ಲಾನ್ ಪ್ರಕಾರ ಹೋಗ್ತಾ ಇದೆ. ಡಿವೈನ್ ಪ್ಲಾನ್ ಮಾಡಿದ್ದಾರೆ. ಶಿವಪ್ಪ ಎಸ್ಪೆಷಲಿ ಏನೋ ವಿಶೇಷವಾದಂಥ ಒಂದು ಶಿವ, ಶಂಕರ, ವಿಷ್ಣು, ಶಿವ, ಶಂಕರ, ವಿಷ್ಣು ಮತ್ತು ಆಂಜನೇಯ. ಸೊ ಇದಿಷ್ಟು ಏನೋ ನನಗೆ ನೇಮ್ ಥರ ಕೂಡ ಕೇಳಿಸ್ತಾ ಇದೆ, ಹೆಸರುಗಳ ಥರ ಕೂಡ ಕೇಳಿಸ್ತಾ ಇದೆ ನನಗೆ. ಸೊ ಅದನ್ನೊಂಚೂರು ನೋಡ್ಕೊಳ್ಳಿ ಅನ್ನುವಂಥ ರೀತಿಲಿ ಇದೆ. ಮೇ ಬಿ ಯಾಕೆ ಹೆಸರು ಕೇಳಿಸ್ತು ಅಂತ ಗೊತ್ತಿಲ್ಲ. ಮೇ ಬಿ ಅವ್ರ ಬಗ್ಗೆ ನಿಮಗೆ ಫಾಲ್ಸ್ ಇನ್ಫಾರ್ಮೇಷನ್ ಕೂಡ ಇರ್ಬೋದು ಕೆಲವು ಸತಿ. ಸೊ ಯಾರೋ ನೀನು ಹೇಳ್ತಿರೋದೇ ಇನ್ಫಾರ್ಮೇಷನ್ ಸರಿ ಇಲ್ಲ ಅಂತಿದ್ದಾರೆ. ಮೇ ಬಿ ನಿಮಗೆ ಅದು ಸರಿ ಇಲ್ಲ ಅಂದರೆ ನಾನು ಏನು ಮಾಡೋಕ್ಕಾಗಲ್ಲ. ಆದರೂ ಸರಿ ಇಲ್ಲ ಅಂದರೂ ಇಷ್ಟೊತ್ತವರೆಗೂ ಕೇಳಿದ್ದಕ್ಕೋಸ್ಕರ ಧನ್ಯವಾದ. ಸೊ ನಿಮ್ಮ ಲೈಫ್ ಏನಿದೆ ಡಿವೈನ್ ಪ್ಲಾನ್ ಪ್ರಕಾರ ಹೋಗುತ್ತೆ. ಸೊ ಹಾಗಾಗಿ ಡಿವೈನ್ ಏನು ಡಿಸೈಡ್ ಮಾಡುತ್ತೆ, ಶಿವಪ್ಪ ಮತ್ತು ವಿಷ್ಣು ಮತ್ತು ಆಂಜನೇಯ ಏನು ಡಿಸೈಡ್ ಮಾಡ್ತಾರೆ ಅದನ್ನು ನೋಡಿ ನಿರ್ಧಾರನ ತಗೊಳ್ತಾರೆ ಅವರು. ಯಾರು ನೋಡಿ ನಿರ್ಧಾರ ತಗೊಳ್ತಾರೆ? ದೈವ ನೋಡಿ ಡಿವೈನ್ ಪ್ಲಾನ್ ನಿರ್ಧಾರ ತಗೊಳುತ್ತೆ. ಏನನ್ನ ನೋಡಿ? ನೀವೆಷ್ಟು ಡಿಸಿಪ್ಲಿನ್ ಆಗಿ ಇದ್ದೀರಾ, ಎಷ್ಟು ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತಾ ಇದ್ದೀರಾ, ಎಷ್ಟು ಶಾಂತವಾಗಿ ಇದ್ದೀರಾ, ಎಷ್ಟು ಮೆಡಿಟೇಟೆಡ್ ಆಗಿ ಇದ್ದೀರಾ, ಇದ್ರ ಬಗ್ಗೆ. ಓಕೆ, ಸೊ ಇಲ್ಲಿ 3 ಕಾರ್ಡ್ ಇಡ್ತೀನಿ. 3ರಲ್ಲಿ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡಿ. ಸೊ ಏನು ಹೇಳ್ತಾರೆ ನೋಡೋಣ. ಆಂಜನೇಯ 3 ಬೇಕು ಅಂದರೆ 3 ಕೂಡ ಆಯ್ಕೆ ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಬಿಲೀವ್ ಇನ್ ಯುವರ್ ಪೊಟೆನ್ಷಿಯಲ್ ಅಂತ ಇದೆ. ಸೊ ನಿಮ್ಮನ್ನ ನೀವು ನಂಬಿ, ಸೊ ವಿರಾಟ್ ರೂಪಿಯಾಗಿ ಇಲ್ಲಿ ಆಂಜನೇಯ ಇದ್ದಾರೆ, ಸಹಸ್ರಭುಜದ ಆಂಜನೇಯನ ಹಾಗೆ. ನಿಮ್ಮದು 1-2 ಸಮಸ್ಯೆ ಇರಬಹುದು, ಬಟ್ ಆಂಜನೇಯನಿಗೆ 1000 ಕೈಗಳಿದೆ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ. ಹಾಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನೀವು ಆಂಜನೇಯನ ಸೇವೆ ಮಾಡ್ತಾ ಇರಿ ನಿರಂತರವಾಗಿ. ಇದರಿಂದ ನಿಮಗೆ ಒಂದಷ್ಟು ಅವಕಾಶಗಳು ಮತ್ತು ಒಂದಷ್ಟು ಸಮಸ್ಯೆಗಳು ಬಗೆಹರಿಯೋದಕ್ಕೆ ಮಾರ್ಗದರ್ಶನಗಳು ಕೂಡ ಸಿಗತ್ತೆ ಅನ್ನುವಂಥದ್ದು ಇದೆ. ರಾಮಾಯಣ ರಿಲೇಟೆಡ್ ಏನಾದರೂ ಪುಸ್ತಕಗಳಿದ್ದರೆ ಓದಿ ಅನ್ನುವಂಥದ್ದು ಇದೆ. ಸುಂದರಕಾಂಡ ಓದಿ ಬೇಕಾದರೆ. 2ನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಶತ್ರುಗಳು ನಿಮ್ಮ ವಿರುದ್ಧ ಏನೇ ಮಾಡಿದ್ರು ಒಂದಷ್ಟು ಹುಷಾರಾಗಿ ಇರಿ, ನೆಗ್ಲೆಕ್ಟ್ ಮಾಡಬೇಡಿ, ಆದರೆ ಭಯ ಬೇಡ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಚಾಲೆಂಜ್ ಬರ್ತಾ ಇದೆ. ಸೊ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ನಿಮ್ಮ ಜೀವನ ಹೇಗಿರಬೇಕು ಅಂತ. ಮತ್ತು ನೀವು ಮುಂದೆ ಎಲ್ಲಿ ಹೋಗ್ತೀರಾ, ಏನು ಪ್ರಯಾಣ ಮಾಡ್ತೀರಾ, ಇದನ್ನು ಯಾರ ಜೊತೆಯಲ್ಲೂ ಹಂಚ್ಕೊಳಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ನೀವು ಎಲ್ಲಿ ಹೋಗ್ತೀರಾ, ಏನು ಮಾಡ್ತೀರಾ ಅನ್ನೋದನ್ನ ಯಾರಿಗೂ ಹೇಳಲಿಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ದಿನಾಗಲೂ ಆಂಜನೇಯನ ಹೆಸರಿನ ನಾಮ ಜಪ ಮಾಡಿ, ಆಂಜನೇಯನ ಒಂದು ರೆಡ್ ಕಲರ್ ದಾರನ, ಕೆಂಪು ಬಣ್ಣದ ದಾರನ ಆಂಜನೇಯನ ರಕ್ಷೆಯಾಗಿ ಕಟ್ಕೊಳ್ಳಿ ಅನ್ನುವಂಥದ್ದು ಇದೆ.
ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಏನು ಹೇಳ್ತಾ ಇದೆ ಅಂತಿದ್ದಾರೆ ಯಾರು. ಸೊ ಇಂಪ್ರೂವ್ ಯುವರ್ ಫೋಕಸ್ ಅಂತ ಇದೆ, ಇಂಪ್ರೂವ್ ಯುವರ್ ಫೋಕಸ್ ಅಂತ ಇದೆ. ಸೊ ನಿಮ್ಮ ಫೋಕಸ್ಸನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಕೆಲಸದ ಮೇಲೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮಾಡೋ ಕೆಲಸದ ಮೇಲೆ ನಿಗಾ ಇರಲಿ ಅನ್ನುವಂಥದ್ದು ಇದೆ. ತಪ್ಪು ಮಾಹಿತಿ, ತಪ್ಪು ಅಕ್ಷರಗಳು ಎಲ್ಲವೂ ಕೂಡ ವ್ಯರ್ಥ. ಹೋದ ಕೆಲಸನೇ ಮಾಡಲಿಲ್ಲ ಅಂದಮೇಲೆ ಇದ್ದು ಕೂಡ ವೇಸ್ಟ್ ಆಗತ್ತೆ ಅನ್ನುವಂಥದ್ದು ಇದೆ. ಸಮುದ್ರದ ನೀರೆಲ್ಲ ಹಿಂದೆ ಸರಿತಾ ಇದೆ ಅಂದಮೇಲೆ ಹಾಗೆ ನಡ್ಕೊಂಡು ಹೋಗ್ಬೋದಲ್ವಾ, ಅದಕ್ಕೆ ಅಣೆಕಟ್ಟಿನ ಅವಶ್ಯಕತೆ ಏನಿದೆ ಅಲ್ವಾ. ಹಾಗೇನೆ ಸಮಯ ವ್ಯರ್ಥ ಮಾಡ್ದಿರ ಬಂದಿರೋ ಕೆಲಸನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಸಮಯನ ವ್ಯರ್ಥ ಮಾಡಬೇಡಿ, ಅವಕಾಶಗಳನ್ನ ಕಳ್ಕೊಬೇಡಿ. ಇರೋದು ಒಂದೇ ಜೀವನ, ಆ ಜೀವನನ ಮೂರ್ಖರ ಕೈಗೆ ಕೊಟ್ಟು ವ್ಯರ್ಥ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ದಿನಾಗ್ಲೂ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಅದನ್ನು ಮುಂದುವರ್ಸ್ಕೊಂಡು ಹೋಗಿ, ಮತ್ತು ಸರಿ ತಪ್ಪುಗಳ ಒಂದು ಗುರ್ತು ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾವುದು ಸರಿ ಯಾವುದು ತಪ್ಪು ಇದು ನಿಮಗೆ ಗೊತ್ತಿರಲಿ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ನಿಮ್ಮ ಇಷ್ಟದ ಆಂಜನೇಯನ ರೂಪನ ಕಮೆಂಟಲ್ಲಿ ಹಾಕಿ. ಆಂಜನೇಯನ ಆಶೀರ್ವಾದ ನಿಮಗೆ ಇದರಿಂದ ಇನ್ನೂ ಹೆಚ್ಚು ಸಿಗೋ ಹಾಗಾಗಲಿ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ, ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿ ಇರಲಿ ಅಂತ ಹಾರೈಸ್ತಾ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್. The Sri Vagdevi Tarot channel is so glad to see you again. Thank you for watching our tarot card readings today.